ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಇವತ್ತು ನವರಾತ್ರಿ, ಈ ವರ್ಷ ಫಸ್ಟ್ ಡೇ ಅಂದರೆ ನವರಾತ್ರಿ ಮೊದಲನೇ ದಿನ ಅಲ್ವಾ. ಅದಕ್ಕೋಸ್ಕರ ನವರಾತ್ರಿ ಅಂದರೆ ದುರ್ಗಾದೇವಿಯ 9 ರೂಪವನ್ನು ಪೂಜಿಸುವ ಹಬ್ಬ. ನವರಾತ್ರಿ ಹಬ್ಬದ ಮೊದಲನೇ ದಿನ ಶೈಲಪುತ್ರಿ ದೇವಿಯ ಆರಾಧನೆಯನ್ನು ಮಾಡಲಾಗುವುದು. ನವರಾತ್ರಿ ಮೊದಲನೆಯ ದಿನ ಶೈಲಪುತ್ರಿ ದೇವಿಯ ಯಾವ ಮಂತ್ರವನ್ನು ನಾವು ಪಠಿಸಬೇಕು? ಶೈಲಪುತ್ರಿ ದೇವಿ ಮಂತ್ರದ ಪ್ರಯೋಜನಗಳೇನು ಅಂತ ನೋಡೋಣ ಬನ್ನಿ. ನವರಾತ್ರಿ ಹಬ್ಬವು ನಮಗೆಲ್ಲ ತಿಳಿದಿರುವಂತೆ 9 ದಿನಗಳ ದೀರ್ಘ ಹಬ್ಬ. ಈ 9 ದಿನಗಳಲ್ಲೂ ದುರ್ಗಾದೇವಿಯ 9 ಅವತಾರಗಳನ್ನು ಪೂಜಿಸಲಾಗುತ್ತದೆ. ಅದೇ ರೀತಿ ನವರಾತ್ರಿ ಈ ವರ್ಷ ಮೊದಲನೇ ದಿನವಾದ ಅಕ್ಟೋಬರ್ 3ರಂದು ಗುರುವಾರ ದುರ್ಗಾದೇವಿಯ ಶೈಲಪುತ್ರಿ ರೂಪವನ್ನು ಪೂಜಿಸಲಾಗುವುದು. ಹಾಗೂ ಆಕೆಯನ್ನು ಮೆಚ್ಚಿಸಲು ಆಕೆಗೆ ಪ್ರಿಯವಾದ ಭೋಗವನ್ನು ಅರ್ಪಿಸಿ ಮಂತ್ರಗಳನ್ನು ಪಠಿಸಲಾಗುವುದು. ನೀವು ಈ ದಿನ ಶೈಲಪುತ್ರಿ ದೇವಿಯ ಮಂತ್ರವನ್ನು ಪಠಿಸುವುದಾದರೆ ವಿಧಿವಿಧಾನಗಳ ಪ್ರಕಾರ ಮಂತ್ರವನ್ನು ಪಾಠಿಸಬೇಕು. ಹಾಗೂ ಆಕೆಯ ಮಂತ್ರವನ್ನು 108 ಬಾರಿ ಪಠಿಸಬೇಕು. ನವರಾತ್ರಿಯ ಮೊದಲ ದಿನದಂದು ನೀವು ಈ 2 ಮಂತ್ರಗಳಲ್ಲಿ ಒಂದನ್ನು 108 ಬಾರಿ ಜಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ. ನೀವು ಶೀಘ್ರದಲ್ಲೇ ಮದುವೆಯಾಗಲು ಮತ್ತು ನಿಮ್ಮ ಆಯ್ಕೆಯ ಜೀವನ ಸಂಗಾತಿಯನ್ನು ಪಡೆಯಲು ಬಯಸಿದರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಈ ಮಂತ್ರವನ್ನು ಪಠಿಸಬಹುದು. ನೀವು ಪುರುಷ ಅಥವಾ ಮಹಿಳೆಯಾಗಿರಲಿ, ನೀವು ಅವಿವಾಹಿತರಾಗಿರಲಿ ಅಥವಾ ವಿವಾಹಿತರಾಗಿರಲಿ, ನೀವು ಯಾರೇ ಆಗಿರಲಿ, ನೀವು ತಾಯಿಯನ್ನು ಪೂಜಿಸಿದರೆ ನೀವು ಈ ಮಂತ್ರವನ್ನು ಪಠಿಸಬೇಕು. ಶೈಲಪುತ್ರಿ ದೇವಿಯ ಮೊದಲನೆಯ ಮಂತ್ರ ವಂದೇ ವಾಚಿತ ಲಾಭಾಯ ಚಂದ್ರಾರ್ಥ ಕೃತಶೇಖರಂ ವೃಷಾರೂಢಂ ಶೂಲಧರಂ ಶೈಲಪುತ್ರಿಂ ಯಶಸ್ವಿನೀಂ. ನೀವು ಶೈಲಪುತ್ರಿ ದೇವಿಯ ಈ ಮಂತ್ರವನ್ನು 108 ಬಾರಿ ಪಠಿಸಿ ಪೂರ್ಣಗೊಳಿಸಿದ ನಂತರ ನೀವು ಯಾವ ಉದ್ದೇಶವನ್ನಿಟ್ಟುಕೊಂಡು ಮಂತ್ರವನ್ನು ಪಠಿಸಿದ್ದೀರೆಯೋ ಅದನ್ನು ಈಡೇರಿಸುವಂತೆ ದೇವಿಯ ಬಳಿ ಪ್ರಾರ್ಥಿಸಿ ಅವರ ಪಾದಗಳಿಗೆ ನಮಸ್ಕರಿಸಿ. ಈ ಮಂತ್ರದ ಜೊತೆಗೆ ಭಜನೆ ಮತ್ತು ಕೀರ್ತೆಯನ್ನು ಕೂಡ ನೀವು ಮಾಡಬಹುದು. ಬಳಿಕ ನಿಮ್ಮ ಕೈಯಲ್ಲಿ ಒಂದು ಹೂವನ್ನು ತೆಗೆದುಕೊಂಡು ಅದನ್ನು ತಾಯಿಯ ಫೋಟೋ ಅಥವಾ ವಿಗ್ರಹಕ್ಕೆ ಅರ್ಪಿಸಿ. ಇದರ ನಂತರ ತಾಯಿಗೆ ಭೋಗವನ್ನು ಅರ್ಪಿಸಿದ ನಂತರ ಶೈಲಪುತ್ರಿ ದೇವಿಯ ಮಂತ್ರವನ್ನು ಪಠಿಸಿ. ಈ ಮಂತ್ರವನ್ನು 108 ಬಾರಿ ಪಠಿಸಿ ಮತ್ತು ಕೊನೆಯಲ್ಲಿ ದೇವಿಯ ಬಳಿ ತಿಳಿದು ಅಥವಾ ತಿಳಿದಿದೆಯೋ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸುವಂತೆ ಪ್ರಾರ್ಥಿಸಿ ಮತ್ತು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ಮಂತ್ರ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಓದ್ಕೋಬಹುದು. ಶೈಲಪುತ್ರಿ ದೇವಿಯ 2ನೆಯ ಮಂತ್ರ ಓಂ ಏಂ ಹ್ರೀಂ ಕ್ಲೀಂ ಶೈಲಪುತ್ರೈ ನಮಃ. ಈ ಮಂತ್ರವನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ನವರಾತ್ರಿಯ ಮೊದಲನೆಯ ದಿನದಂದು ನೀವು ಈ ಮಂತ್ರವನ್ನು 108 ಬಾರಿ ಜಪಿಸಬೇಕು. ತಾಯಿ ಶೈಲಪುತ್ರಿಯನ್ನು ಪೂಜಿಸುವಾಗ ನಿಮ್ಮ ಇಷ್ಟಾರ್ಥಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಮಂತ್ರವನ್ನು ಪಠಿಸಿ ಮತ್ತು ತಾಯಿಯಿಂದ ಕ್ಷಮೆಯನ್ನು ಪಡೆಯಿರಿ ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ಆಕೆಯ ಬಳಿ ಶ್ರದ್ಧಾಭಕ್ತಿಯಿಂದ ಬೇಡಿಕೊಳ್ಳಿ. ನವರಾತ್ರಿ ಹಬ್ಬದ ಮೊದಲನೆಯ ದಿನವು ದುರ್ಗಾದೇವಿಯ ಮೊದಲನೆಯ ಅವತಾರ ತಾಯಿ ಶೈಲಪುತ್ರಿಗೆ ಸಮರ್ಪಿತವಾಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ನೀವು ಈ ಮಂತ್ರವನ್ನು ಪಠಿಸುವ ಮೂಲಕ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು. ಇದು ಸ್ನೇಹಿತರೆ ಇವತ್ತಿನ ಮೊದಲನೆಯ ನವರಾತ್ರಿ ವಿಡಿಯೋ. ಈ ವಿಡಿಯೋ ನಿಮ್ಮ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.